ಗಾಯ್ಸ್ ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ದೊಡ್ಡಬಳ್ಳಾಪುರದಲ್ಲಿ ನಾಷ್ಟ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾಷ್ಟಕ್ಕೆ ಬಂದಿದ್ದೀನಿ. ರಾಜು ಟಿಫನ್ ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶೇಷ ಏನು ನನಗೆ ರೈಸ್ ಮೇಲೆ ಕಳೆ ಬೀಜ ಹಾಕ್ಕೊಡ್ತಾರೆ, ಸೌತೆಕಾಯಿ ಹಾಕ್ಕೊಡ್ತಾರೆ. ಅದನ್ನು ನೋಡ್ಬಿಟ್ಟು ನಾನು ನಾಷ್ಟಕ್ಕೆ ಬಂದಿದ್ದೀನಿ. ಹೆಂಗಿರುತ್ತೆ ಟೇಸ್ಟ್ ನೋಡ್ಕೊಂಬರೋಣ ಬನ್ನಿ. ದೊಡ್ಡಬಳ್ಳಾಪುರದ ಡಿ ಕ್ರಾಸಲ್ಲಿ ನಿಮಗೆ ಇಲ್ಲಿ ರಾಜು ಟಿಫನ್ ಸೆಂಟರ್ ಅಂತ ಸಿಗುತ್ತೆ. ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾರೆ, ಇಡ್ಲಿ ಇದೆ, ಪೂರಿ, ರೈಸು, ಉದ್ದಿನ ವಡೆ, ಆಮೇಲೆ ನಿಮ್ಗೆ ಇಲ್ಲಿ ರೈಸ್ ಕೊಡ್ತಾರೆ. ರೈಸ್ ಮೇಲೆ ಕಳೆ ಬೀಜ ಹಾಕ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅಣ್ಣ ಹಾಫ್ ರೈಸ್ ಕೊಡ್ತೀರಲ್ಲ ಅಣ್ಣ, ಹಾಫ್ ರೈಸ್ ಕೊಡೋಣ. ಆ ಕಳೆ ಬೀಜ ನೋಡಿ ನಂಗೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸೊ ಇಲ್ಲಿ ವಿಶೇಷ ಇದು, ಕಳೆ ಬೀಜ ಹಾಕ್ಕೊಡ್ತಾರೆ. 2 ಪೂರಿ ಹಾಫ್ ಕೊಡೋಣ ಸಾಕು. ಮಂಚೂರಿ ಎಲೆ ಹಾಕೋದು ಪರವಾಗಿಲ್ಲ. ಸೊ ತರಕಾರಿ ಪಲಾವು ಚೆನ್ನಾಗಿ ಕಾಣಿಸ್ತಾ ಇದೆ. ಪಲಾವ್ ನೋಡೋಕ್ಕೆ ನೋಡಿ ಚೆನ್ನಾಗಿ ಒಳ್ಳೆ ಪಲಾವ್ ಇದೆ. ಅದ್ರ ಜೊತೆಗೆ ಕೋಸಂಬರಿ, ಸೌತೆಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಚಟ್ನಿ ಹಾಕ್ತಾಯಿದ್ದಾರೆ. ಚಟ್ನಿ ಹಾಕಿದ ಮೇಲೆ ವಿಶೇಷವಾಗಿ ಕಳೆ ಬೀಜ ಇದು ನೋಡಿ ಗಾಯ್ಸ್, ಕಳೆ ಬೀಜ ಹಾಕಿ ಕೊಟ್ಟಿರುವಂಥ ಪಲಾವ್ ಇದು. ಸೊ ನಿಂಗೇನು ಬೇಕೀಗ? ಪೂರಿ ಅಂತೆ, ಪೂರಿ ಕೊಡಿ. ಚೆನ್ನಾಗಿ ಕಾಣಿಸ್ತದೆ, ಘಮನೂ ಚೆನ್ನಾಗಿ ಬರ್ತಾಯಿದೆ. ಪೂರಿಗೆ ಏನು ಕೊಡ್ತಾ ಇದ್ದಾನೆ? ಸಾಗು, ಆಮೇಲೆ ಚಟ್ನಿ. ಸೊ ಇದು ಪೂರಿ, ಸಾಗು, ಚಟ್ನಿ, ವಡೆ ಇದ್ರಲ್ಲೊಂದು ಹಾಕಿ. ಸೊ ಇದು ವಡೆ. ಈಗ ಇಲ್ಲಿ ಒಳಗಡೆ ಜಾಗ ಇದೆ ಕುತ್ಕೊಳಕ್ಕೆ, ಒಳಗಡೆ ಕುತ್ಕೊಳಕ್ಕೆ ಜಾಗ ಇದೆ ನೋಡೋಣ. ಚೆನ್ನಾಗಿದೆ, ಇಡ್ಲಿ ಸಾಫ್ಟ್ ಆಗಿದೆ ಅಣ್ಣ, ಚೆನ್ನಾಗಿದೆ. ಪೂರಿ ಪ್ರತಿಗೆ ಅಂತ ತಿಂದು ಹೇಳ್ತೇನೆ ಪೂರಿ ಹೇಗಿದೆ ಅಂತ. ಇವಾಗ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ವಿಶೇಷವಾಗಿ ನನಗೆ ಕಡಲೆ ಬೀಜನೇ ನನಗೆ ಅಟ್ರಾಕ್ಷನ್, ಅದನ್ನು ಅಟ್ರಾಕ್ಷನ್ ಅಂತ ಹೇಳ್ತಾರೆ. ರೈಸು ಚೆನ್ನಾಗಿ ಬಂದಿದೆ, ಅನ್ನ ಚೆನ್ನಾಗಿದೆ. ಮೊದಲು ನಿಮಗೆ ಕಡಲೆ ಬೀಜ ಕರಮ್ ಅಂತ ಸಿಗುತ್ತಲ್ಲ, ಅದು ಮಜಾ ಕೊಡುತ್ತೆ. ಸೌತೆಕಾಯಿ, ಈರುಳ್ಳಿ, ಮೊಸರು ಚೆನ್ನಾಗಿ ಕಮ್ಮಿ ಹಾಕಿದ್ದಾರೆ. ಆದರೆ ನಿಮಗೆ ಆ ಸೌತೆಕಾಯಿ ತಿನ್ನಬೇಕು, ಒಳ್ಳೇದಲ್ವಾ? ಅದರಿಂದ ಚೆನ್ನಾಗಿದೆ ಸೌತೆಕಾಯಿ ಬೀಜ, ಸಕ್ಕತ್ತಾಗಿದೆ. ವಡೆ ನೋಡಿ ಹೆಂಗಿದೆ ಅಂತ. ವಡೆನೂ ಉದ್ದಿನೊಡೆ, ಉದ್ದಿನೊಡೆ ಗರಿ ಹೋಗಿ ಚೆನ್ನಾಗಿದೆ. ಒರ್ಜಿನಲ್, ಏನೂ ಬೆರಕೆ ಇಲ್ಲ ವಡೆಯಲ್ಲಿ, ಚೆನ್ನಾಗಿದೆ. ಪೂರಿ ಮತ್ತು ಬಾಂಬೆ ಸಾಗು ಚೆನ್ನಾಗಿದೆ. ಸಾಗು ಜೊತೆಗೆ ನಿಮಗೆ ಪೂರಿ ತಿಂದರೆ ಒಳ್ಳೆ ಮಜಾ ಕೊಡುತ್ತೆ. ಆಮೇಲೆ ಅನ್ನ ಚೆನ್ನಾಗಿ ಬೆಂದಿದೆ. ಪಲಾವ್ ನೀವು ತಿಂತಿರಲ್ಲ, ಚೆನ್ನಾಗಿ ಸಾಫ್ಟಾಗಿ ಅನ್ನ ಚೆನ್ನಾಗಿ ನುಣ್ಣಗೆ ಬೆಂದಿದೆ, ಚೆನ್ನಾಗಿದೆ. ಇದು ಡಿ ಕ್ರಾಸಲ್ಲಿ ಬಂದಾಗ ಎದುರುಗಡೆ ನಿಮಗೆ ರಾಜು ಟಿಫನ್ ಸೆಂಟರ್ ಕಾಣಿಸುತ್ತೆ, ಚೆನ್ನಾಗಿದೆ. ತಿಂದಮೇಲೆ ಎಲ್ಲರೂ ಉಪ್ಪಿಟ್ಟು ಹಾಕ್ಸ್ಕೊತಾ ಇದ್ರು. ಸರಿ, ನಾನು ಉಪ್ಪಿಟ್ಟು ಹಾಕ್ಸ್ಕೊಂಡೆ. ಇದ್ರ ಜೊತೆಗೆ ಕೆಂಪು ಚಟ್ನಿ ಕೊಡ್ತಾರೆ. ತಿಂದು ಹೇಳ್ತೀನಿ ಹೆಂಗಿರ್ತಾ ಇದೆ ಟೇಸ್ಟು ಅಂತ. ಬಿಸಿ ಬಿಸಿ ಉಪ್ಪಿಟ್ಟು, ಅದ್ರ ಜೊತೆಗೆ ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಟೊಮೆಟೊ ಚಟ್ನಿ ಹುಳಿ ತಕ್ಕಂತ ತಗಲ್ತಲ್ಲ ಬಾಯಿಗೆ. ತಿನ್ನೋಣ ಹೆಂಗಿದೆ ಅಂತ ಅಲ್ವಾ? ಅದು ಚಟ್ನಿ ನಿಮಗೆ ಬಾಯಿಗೆ ಹೋಗಿದ ತಕ್ಷಣ ಅದು ಕರೆಂಟ್ ಹೊಡೆದಂಗೆ ಹೊಡಿತಾರೆ ಟೊಮೆಟೊ ಚಟ್ನಿ. ಆ ಹುಳಿ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ತಕ್ಕಂತ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇಡ್ಲಿನೂ ತುಂಬ ಚೆನ್ನಾಗಿದೆ. ಇವ್ರ ಹತ್ರ ಒಳ್ಳೆ ಸಾಫ್ಟ್ ಇಡ್ಲಿ ಇದೆ. ಮಲ್ಲಿ ಪಲಾವ್ ಅಂತ ಹೇಳ್ಬಿಟ್ಟು ಇವರು 4 ಬ್ರ್ಯಾಂಚ್ಗಳಿದ್ದಾವೆ. ಒಳಗಡೆ ದೊಡ್ಡಬಳ್ಳಾಪುರದ ಸಿಟಿಲಿ 3 ಇದ್ದಾವೆ. ಆಮೇಲೆ ಡಿ ಕ್ರಾಸಲ್ಲಿ ಒಂದಿದೆ. ಹೀಗೆ ಎಲ್ಲ ಕಡೆನೂ ಒಂದೇ ರೀತಿ ಪಲಾವ್ ಸಿಗುತ್ತೆ. ಅದ್ರ ಮೇಲೆ ಕಾಂಗ್ರೆಸ್ ಕಳೆ ಬೀಜ ಹಾಕ್ಕೊಡ್ತಾರೆ, ಅದೇ ವಿಶೇಷ. ಭಾಳ ಚೆನ್ನಾಗಿದೆ. ಉಪ್ಪಿಟ್ಟು ತಿನ್ನೋದು ಮರಿಬೇಡಿ, ತುಂಬ ಸಾಫ್ಟಾಗಿ ಒಳ್ಳೆ ಹೆಲ್ದಿ ಫುಡ್ಡು ಉಪ್ಪಿಟ್ಟು. ಉಪ್ಪು, ಖಾರ, ಸಾಫ್ಟು ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ. ಸೂಪರ್. ಏನು ವಿಷಯ ಅಂದರೆ ಮಸಾಲೆ ಇಲ್ಲ, ಯಾವುದ್ರಲ್ಲೂ ಸಿಕ್ಕಾಪಟ್ಟೆ ಮಸಾಲೆ ಇಲ್ಲ. ತುಂಬ ಲೈಟಾಗಿ ಉಪ್ಪಿಟ್ಟು ಹಾಗೂ ತುಂಬ ಲೈಟಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಚಟ್ನಿನೂ ಸಹ ಅಷ್ಟೇ ಲೈಟಾಗಿ. ರೈಸಲ್ಲೂ ಅಷ್ಟೇ ಮಸಾಲ ಜಾಸ್ತಿ ಇಲ್ಲ, ಎಣ್ಣೆ ಇಲ್ಲ, ತುಂಬ ಲೈಟಾಗಿ ಒಳ್ಳೆ ಫುಡ್ಡು. ನೀವು ಹಾಫ್ ತೊಗೊಂಡ್ರು, 2 ಐಟಮ್ ತೊಗೊಂಡ್ರು ನಿಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತೂ ಖಂಡಿತ ತುಂಬ ಚೆನ್ನಾಗಿದೆ. ರಾತ್ರಿನೂ ಇರುತ್ತಂತೆ ಇವ್ರದ್ದು. ರಾತ್ರಿ 5 ಗಂಟೆಯಿಂದ ಸ್ಟಾರ್ಟ್ ಆದರೆ ಮತ್ತು ರಾತ್ರಿವರೆಗೂ ಇರುತ್ತಂತೆ. ಮಲ್ಲಿ ಹೋಟ್ಲು ಒಳಗಡೆ ಸಿಗುತ್ತೆ. ಇಲ್ಲಿ ನಿಮಗೆ ರಾಜು ಹೋಟ್ಲು ಅಂತ ಡಿ ಸರ್ಕಲಲ್ಲಿ ಸಿಗುತ್ತೆ. ಸೊ ನನಗೆ ಅಂತೂ ಪರ್ಸನಲಿ ತುಂಬಾ ಚೆನ್ನಾಗಿದೆ. ಸೊ ಈ ಕಡೆ ಬಂದಾಗ ನೀವು ತಿನ್ನಿ ಖುಷಿಪಡಿ. ಸೊ ದೊಡ್ಡಬಳ್ಳಾಪುರದಲ್ಲಿರುವಂಥ ಈ ಒಂದು ಹೋಟ್ಲಿಗೆ ಬಂದಿದೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಥ್ಯಾಂಕ್ ಯು ಸೋ ಮಚ್, ಬಾಯ್.